ಬಿಲಿಯನರ್ ಸೈಕೋ ಭಾಗ 13. ತುಂಬ ಚಳಿ ಆಗ್ತಿದೆ ಭೂಮಿಕಾ, ವಿಪರೀತ ಚಳಿ ಇದೆ. ನಿಖಿಲ್ ನಿದ್ದೆಯಲ್ಲೇ ಕನವರಿಸುವ ಸ್ವಪ್ನಮಯ ಸ್ವರದಲ್ಲಿ ಅತ್ಯಂತ ಮೆಲುಧ್ವನಿಯಲ್ಲಿ ಹೇಳ್ತಾ ಇದ್ದಾನೆ. ಆತನ ದೇಹದ ಜ್ವರದ ನಡುಕದಿಂದ ಪಾಪ ಒದ್ದಾಡ್ತಾ ಇದ್ದಾನೆ. ಅವನ ಆ ಅಸಹಾಯಕ ಸ್ಥಿತಿಯನ್ನು ಕಂಡು ಭೂಮಿಕಾಗೆ ಅವನ ಕೈ ಬಿಡಲು ಮನಸ್ಸೇ ಆಗ್ತಾ ಇಲ್ಲ. ಆಕೆ ಮರು ಮಾತನಾಡದೆ ಹಾಸಿಗೆಯ ಮೇಲೆ ಅವನ ಪಕ್ಕದಲ್ಲೇ ಮಲ್ಕೊಂಡ್ಬಿಡ್ತಾಳೆ. ತನ್ನ ಒಂದು ತೋಳನ್ನು ಅತ್ಯಂತ ಮೃದುವಾಗಿ ಅವನ ಕುತ್ತಿಗೆಯ ಕೆಳಗೆ ಕೊಟ್ಟು ಆಸರೆಯನ್ನು ನೀಡ್ತಾಳೆ. ಇನ್ನೊಂದು ಕೈಯಿಂದ ಅವನನ್ನು ಗಟ್ಟಿಯಾಗಿ ತನ್ನತ್ತ ಎಳೆದುಕೊಂಡು ತಬ್ಬಿಕೊಳ್ತಾಳೆ. ಇದೆಲ್ಲ ಕನಸ ನನಸ? ಕಂಬಳಿಯನ್ನು ಇಬ್ಬರ ಮೇಲೂ ಪೂರ್ತಿಯಾಗಿ ಮುಚ್ಚಿ ಚಳಿ ತಾಗದಂತೆ ಮಾಡಿದ್ಲು. ಅವಳ ಆ ಬೆಚ್ಚಗಿನ ಸ್ಪರ್ಶ ಸಿಗುತ್ತಿದ್ದಂತೆ ನಿಖಿಲ್ ತನಗೇ ತಾನು ತಿಳಿಯದಂತೆ ಭೂಮಿಕಾಳ ಸೊಂಟದ ಸುತ್ತ ತನ್ನ ಬಲಿಷ್ಠ ತೋಳುಗಳನ್ನು ಬಿಗಿಯಾಗಿ ಸುತ್ತಕೊಂಡ. ಆತನ ಮುಖ ಸಂಪೂರ್ಣವಾಗಿ ಭೂಮಿಕಾಳ ಒಂದು ಎದೆಯ ಆಸರೆಯಲ್ಲಿ ಹುದುಗಿ ಹೋಗಿತ್ತು. ಇಬ್ಬರ ಹೃದಯದ ಬಡಿತವು ಒಂದೇ ಆದ ಕ್ಷಣದಲ್ಲಿ ನಿಖಿಲ್ ಅತ್ಯಂತ ನೆಮ್ಮದಿಯಿಂದ ತಕ್ಷಣವೇ ಗಾಢವಾದ ನಿದ್ದೆಗೆ ಜಾರುತ್ತಾನೆ. ಸ್ವಲ್ಪ ಸಮಯದ ನಂತರ ಆತನ ಕಾವೇರಿದ ದೇಹಕ್ಕೆ ತಂಪಾದ ಆಸರೆ ನೀಡುತ್ತಾ ಭೂಮಿಕಾ ಕೂಡ ಹಾಗೆ ನಿದ್ರೆಗೆ ಜಾರಿ ಬಿಡ್ತಾಳೆ. ಮರುದಿನ ಬೆಳಗ್ಗೆ ಸೂರ್ಯನ ಕಿರಣಗಳು ಕೋಣೆಯೊಳಗೆ ಬೀಳುವ ಮುನ್ನವೇ ಭೂಮಿಕಾ ನಿಖಿಲ್ಗಿಂತ ಮೊದಲೇ ಕಣ್ಣನ್ನು ಬಿಟ್ಟಿದ್ಲು. ಆಕೆ ಆತನ ಅಪ್ಪಣೆಯಲ್ಲೇ ಮಲಗಿದ್ರೂ ಕೂಡ ಅತ್ಯಂತ ಜಾಗರೂಕತೆಯಿಂದ ನಿಖಿಲ್ನ ಅಣೆಯನ್ನು ಮುಟ್ಟಿ ತಾಪಮಾನವನ್ನು ಪರೀಕ್ಷಿಸ್ತಾ ಇದ್ಲು. ದೇವರಿಗೆ ಧನ್ಯವಾದ, ಆತನ ಜ್ವರ ಈಗ ಸಂಪೂರ್ಣವಾಗಿ ಇಳಿದು ತಾಪಮಾನ ಅನ್ನೋದು ಸಾಮಾನ್ಯ ಸ್ಥಿತಿಗೆ ಬಂದ್ಬಿಟ್ಟಿದೆ. ಆಗಲೇ ಮನೆಗೆ ಅಡುಗೆಯವಳಾದ ರೀನಾ ಕೂಡ ಬಂದಿದ್ದಾಳೆ. ನಿಖಿಲ್ನ ಆರೋಗ್ಯದ ಬಗ್ಗೆ ತಿಳಿಸಿ ಉಪಹಾರಕ್ಕಾಗಿ ಹಿತವಾದ ಓಟ್ಸ್ ತಯಾರಿಸಲು ಹೇಳಿದ್ಲು. ರೀನಾ ನಿಖಿಲ್ ಅವರಿಗೆ ಇವತ್ತು ಹುಷಾರಿಲ್ಲದ ಕಾರಣ ಅವರು ಇಡೀ ದಿನ ಮನೆಯಲ್ಲೇ ಇರ್ತಾರೆ. ಹಾಗಾಗಿ ಅವರ ಆರೋಗ್ಯಕ್ಕೆ ತಕ್ಕಂತೆ ಪೌಷ್ಟಿಕವಾದ ಆಹಾರವನ್ನು ಚೆನ್ನಾಗಿ ಸಿದ್ಧಪಡಿಸಿಕೊಡ್ಬೇಕು ಅನ್ನೋ ಜವಾಬ್ದಾರಿಯನ್ನು ಒಪ್ಪಿಸಿದ್ಲು. ವಿಪರೀತ ದಣಿವಿದ್ದ ಕಾರಣ ನಿಖಿಲ್ ಇವತ್ತು ಬಹಳ ಹೊತ್ತಿನವರೆಗೆ ಮಲಗಿರ್ತಾನೆ. ಆತ ಬೆಳಗ್ಗೆ ಸುಮಾರು 11 ಗಂಟೆ ಹೊತ್ತಿಗೆ ಮೆಲ್ಲನೆ ಕಣ್ಣುಗಳನ್ನು ಬಿಡ್ತಾನೆ. ಜ್ವರ ಸಂಪೂರ್ಣವಾಗಿ ಕಡಿಮೆಯಾಗಿದ್ರೂ ಕೂಡ ದೇಹದಲ್ಲಿ ಇನ್ನೂ ಕೂಡ ಸ್ವಲ್ಪ ನಿಶಕ್ತಿ ಅನ್ನೋದು ಎದ್ದು ಕಾಣ್ತಾ ಇರುತ್ತೆ. ರಾತ್ರಿ ಇಡೀ ಆತ ಹಾಸಿಗೆಯಿಂದ ಎದ್ದ ತಕ್ಷಣ ರಾತ್ರಿ ಇಡೀ ಭೂಮಿಕಾ ತನ್ನನ್ನು ಒಂದು ಮಗುವಿನಂತೆ ಅಪ್ಪಿಕೊಂಡು ಮಲಗಿದದ್ದು ತನ್ನೊಂದಿಗೆ ಇದ್ಲು ಅನ್ನೋ ವಿಷಯ ಆತನ ಮರೆತು ಹೋಗಿತ್ತು. ಆತ ಫ್ರೆಶ್ ಆಗಿ ಮಲಗುವ ಕೋಣೆಯಿಂದ ಹೊರಗೆ ಬರ್ತಾನೆ. ಲಿವಿಂಗ್ ರೂಮ್ನಲ್ಲಿ ಭೂಮಿಕಾ ಮತ್ತು ರೀನಾ ಏನೇನೋ ಮಾತಾಡುತ್ತಾ ನಿಂತಿದ್ರು. ನಿಖಿಲ್ ಅವರನ್ನು ಗಮನಿಸಿದವನಂತೆಯೇ ಸದ್ದಿಲ್ಲದೆ ತನ್ನ ಅತಿಥಿ ಕೋಣೆಯ ಕಡೆಗೆ ಹೆಜ್ಜೆ ಹಾಕ್ತಿದ್ದವನು ಅದರ ಮರುಕ್ಷಣವೇ ಭೂಮಿಕಾಳ ದೃಢವಾದ ಧ್ವನಿ ಅವನನ್ನು ತಟ್ಟನೆ ನಿಲ್ಲಿಸ್ತು. ನೀವೀಗ ಎಲ್ಲೊರಟಿದ್ದೀರಿ ನಿಖಿಲ್ ಅಂತ ಕೇಳದ್ಲು. ಇವತ್ತು ಆಫೀಸಿಗೆ ಹೋಗಬೇಕು, ಮುಖ್ಯವಾದ ಕೆಲಸಗಳಿವೆ ಎಂದು ನಿಖಿಲ್ ಎಂದಿನಂತೆ ತನ್ನ ಬಿಸ್ನೆಸ್ ಧ್ವನಿಯಲ್ಲೇ ಹೇಳ್ತಾನೆ. ನಾನು ಈಗಾಗಲೇ ಬೆಳಗ್ಗೆಯೇ ನಿಮ್ಮ ಆಫೀಸಿಗೆ ಕರೆ ಮಾಡಿ ತಿಳಿಸಿದ್ದೀನಿ. ನೀವು ಇವತ್ತು ಯಾವುದೇ ಕಾರಣಕ್ಕೂ ಕಚೇರಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ಮನೆಯಲ್ಲೇ ಇರಬೇಕು ಅಂತ ಭೂಮಿಕಾ ಖಡಾಖಂಡಿತವಾಗಿ ಹೇಳ್ತಾಳೆ. ನಿಖಿಲ್ಗೆ ಸ್ವಲ್ಪ ಮುಜುಗರ ಅಂತ ಅನ್ನಿಸ್ತು. ಇದೆಲ್ಲ ಕೂಡ ತುಂಬ ಹೊಸದು. ನನಗೀಗ ಸಂಪೂರ್ಣವಾಗಿ ಹುಷಾರಾಗಿದೆ ಭೂಮಿಕಾ. ನನ್ನ ಪರ್ಮಿಷನ್ ಇಲ್ಲದೆ ನೀನು ಆಫೀಸಿಗೆ ಫೋನ್ ಮಾಡಿ ಹೇಳಬೇಕು ಅಂತ ನನಗೇನು ಅನ್ನಿಸ್ಲಿಲ್ಲ ಅಂತ ಕೊಂಚ ಅಸಮಾಧಾನದಿಂದಲೇ ಹೇಳಿದ್ದ. ಇವತ್ತು ಒಂದಿನ ಪೂರ್ತಿ ವಿಶ್ರಾಂತಿ ತಗೋ ನಿಖಿಲ್, ನಾಳೆಯಿಂದ ಬೇಕಿದ್ರೆ ಆಫೀಸಿಗೆ ಹೋಗುವಂತೆ ಅಂತ ಭೂಮಿಕಾ ಹೇಳಲು. ಅಲ್ಲಿ ರೀನಾ ಕೂಡ ಇವರಿಬ್ಬರನ್ನ ಗಮನಿಸ್ತಾ ಇದ್ದಾಳೆ, ನೋಡ್ತಾ ಇದ್ದಾಳೆ. ಹಾಗಾಗಿ ನಿಖಿಲ್ ಇನ್ನೂ ಹೆಚ್ಚಿನ ವಾದ ಮಾಡಲು ಹೋಗದೆ ಮೌನವಾಗಿ ಒಪ್ಕೊಳ್ಳೇಬೇಕಾಯಿತು. ಸರಿ, ಮೊದಲು ತಿಂಡಿ ತಿನ್ನೋಣ ಬನ್ನಿ ಎನ್ನುತ್ತಾ ನಿಖಿಲ್ ಸದ್ದಿಲ್ಲದೆ ಬಂದು ಡೈನಿಂಗ್ ಟೇಬಲ್ ಮೇಲೆ ಬಂದು ಕುಳಿತುಕೊಳ್ತಾನೆ. ಭೂಮಿಕಾ ಕೂಡ ಅವನ ಎದುರಿನಲ್ಲೇ ಕುಳಿತುಕೊಂಡ್ಳು. ರೀನಾ ಇಬ್ಬರ ಮುಂದೆಯೂ ಬಿಸಿಬಿಸಿಯಾದ ಓಟ್ಸ್ ತುಂಬಿದ 2 ಬೌಲ್ಗಳನ್ನು ತಂದಿಟ್ಲು. ನಿಖಿಲ್ ಓಟ್ಸ್ ಬೌಲ್ ಕಡೆ ನೋಡುತ್ತಾ, ಭೂಮಿಕಾ, ಇದರಲ್ಲಿ ನೀನೇನಾದರೂ ಡ್ರೈ ಫ್ರೂಟ್ಸ್ ಅಥವಾ ನಟ್ಸ್ ಹಾಕಿದೆಯಾ ಅಂತ ಕೇಳ್ತಾನೆ. ಇಲ್ಲ ನಿಖಿಲ್, ಖಂಡಿತ ಹಾಕಿಲ್ಲ. ನಿಜ ಹೇಳಬೇಕಂದ್ರೆ ನನಗೆ ಯಾವುದೇ ರೀತಿಯ ಬೀಜಗಳು ಅಥವಾ ಡ್ರೈ ಫ್ರೂಟ್ಸ್ ಅಂದರೆ ವಿಪರೀತ ಅಲರ್ಜಿ. ಹಾಗಾಗಿ ನಾನು ಅದನ್ನು ಬಳಸೋದೇ ಇಲ್ಲ. ಒಂದು ವೇಳೆ ನಿಮಗೆ ಅದರಲ್ಲಿ ಬೀಜಗಳು ಬೇಕಿದ್ರೆ ಹೇಳಿ, ರೀನಾ ಬೇರೆ ತಂದು ಕೊಡ್ತಾಳೆ ಅಂತ ಭೂಮಿಕಾ ಸಹಜವಾಗಿ ಹೇಳಿದ್ಲು. ಅವಳ ಮಾತನ್ನು ಕೇಳಿ ನಿಖಿಲ್ ಒಂದು ಕ್ಷಣ ಸ್ತಬ್ಧನಾದ. ಅವಳಿಗಿರುವ ಅಲರ್ಜಿಯ ವಿಷಯ ಆತನಿಗೆ ಈಗಷ್ಟೇ ತಿಳಿದಿತ್ತು. ಓ ಹೌದಾ, ಸರಿ, ನನಗೇನು ಬೇಡ ಎಂದು ಆತ ಮೌನವಾಗಿ ಓಟ್ಸ್ ತಿನ್ನೋಕ್ಕೆ ಶುರು ಮಾಡ್ತಾನೆ.
ಇಬ್ಬರೂ ಯಾವುದೇ ಮುನಿಸಿಲ್ಲದೆ ಅತ್ಯಂತ ಮೌನವಾಗಿ ಪರಸ್ಪರರ ಸಾಮೀಪ್ಯವನ್ನು ಆಸ್ವಾದಿಸ್ತಾ ಉಪಹಾರವನ್ನು ಸೇವಿಸ್ತಾರೆ. ಉಪಹಾರದ ನಂತರ ನಿಖಿಲ್ ಮೌನವಾಗಿ ಎದ್ದು ಅಧ್ಯಯನದ ಕೋಣೆಗೆ ಅಂತ ಹೇಳಿ ಹೋಗ್ತಾನೆ. ಇತ್ತ ಭೂಮಿಕಾ ಅಡುಗೆಯವಳಾದ ರೀನಾಳ ಸಹಾಯದಿಂದ ನಿಖಿಲ್ನ ಮಲಗುವ ಕೋಣೆಯನ್ನು ಸ್ವಲ್ಪ ಸ್ವಚ್ಛಗೊಳಿಸಬೇಕು ಅಂತ ಹೇಳಿ ಹೊರಡ್ತಾಳೆ. ಊಟದ ಸಮಯವಾಗುತ್ತಿದ್ದಂತೆ ಇಬ್ಬರು ಒಟ್ಟಿಗೆ ಕುಳಿತು ಮೌನವಾಗಿಯೇ ಊಟವನ್ನು ಮಾಡಿದ್ರು. ಊಟದ ನಂತರ ಭೂಮಿಕಾ ರೀನಾಳಿಗೆ ಇನ್ನೂ ಕೆಲಸ ಸಾಕು, ನೀನು ವಿಶ್ರಾಂತಿ ಪಡೆದುಕೋ ಅಂತ ಹೇಳಿಬಿಟ್ಟು ಅವಳನ್ನು ಅವಳ ಪಾಡಿಗೆ ಕಳಿಸ್ಕೊಟ್ಲು. ಆ ದಿನದ ಕೆಲಸ ಮುಗಿದ ನಂತರ ನಿಖಿಲ್ ಅತಿಥಿ ಕೋಣೆಯತ್ತ ಹೊರಡ್ತಾನೆ. ಭೂಮಿಕಾ ಅವನನ್ನು ತಡೆದು, ಇಲ್ಲ ನಿಖಿಲ್, ನೀನು ಇವತ್ತು ರಾತ್ರಿ ಈ ಅತಿಥಿ ಕೋಣೆಯಲ್ಲಿ ಮಲಗಬೇಡ ಪ್ಲೀಸ್, ಹಾಗೆ ಮಲಗುವ ಕೋಣೆಯಲ್ಲೇ ಮಲಗು, ಅಂದರೆ ನಿನ್ನ ಮಾಸ್ಟರ್ ಬೆಡ್ರೂಮ್ನಲ್ಲಿ ಮಲಗು ಅಂತ ಹೇಳಿ ಒತ್ತಾಯ ಮಾಡ್ತಾಳೆ. ಆದರೆ ನಿಖಿಲ್ ಅರಿವಿಲ್ಲದೆಯೇ, ಸರಿ, ರಾತ್ರಿ ನಾನೇನು ಅತಿಥಿ ಕೋಣೆಯಲ್ಲೇ ಮಲಗಿದ್ದೆ ಅಲ್ವಾ, ಈಗ ನನಗೆ ಹುಷಾರಾಗಿದೆ, ಇಲ್ಲಿರ್ತೀನಿ ಅಂತ ಹೇಳ್ತಾನೆ. ರಾತ್ರಿ ತಾನೇ ಅವನನ್ನು ಕೌತುಕದಿಂದ ಅಪ್ಕೊಂಡು ಮಲಗಿದ್ದಂತಹ ನಿಖಿಲ್ಗೆ ಬಹುಶಃ ನೆನಪಿನಲ್ಲಿ ಇರಲಿಲ್ಲ. ಈ ವಿಷಯವನ್ನು ಹೇಳಿ ಅವನಿಗೆ ಬಹುಶಃ ಮುಜುಗರ ಪಡಿಸೋದು ಬೇಕಾಗಿಲ್ಲ ಅಂತ ಭೂಮಿಕಾಗನ್ನಿಸ್ತು. ಹಾಗಾಗಿ ಅವಳು ಮೌನವಾಗಿ ತನ್ನ ಕೋಣೆಗೆ ತೆರಳುತ್ತಾಳೆ. ಮರುದಿನ ಭೂಮಿಕಾ ತಡವಾಗಿ ಎದ್ದೇಳ್ತಾಳೆ. ಅಷ್ಟೊತ್ತಿಗಾಗಲೇ ನಿಖಿಲ್ ಆಫೀಸಿಗೆ ಹೊರಟೇ ಹೋಗಿರ್ತಾನೆ. ಅವಳು ಇಡೀ ದಿನ ಕೆಲಸ ಮಾಡಿ ಕಾರ್ಯಗಳಲ್ಲಿ ತಾನು ಬ್ಯುಸಿಯಾಗಿಟ್ಕೊಂಡ್ಳು. ಆದರೆ ಸಂಜೆ ನಿಖಿಲ್ ಆಫೀಸ್ನಿಂದ ಹಿಂತಿರುಗಿದಾಗ ಅವನ ಮುಖದಲ್ಲಿ ಎಲ್ಲದ ಗಾಂಭೀರ್ಯ ಇತ್ತು. ಭೂಮಿಕಾ ಡ್ರಾಯಿಂಗ್ ರೂಮ್ನ ಸೋಫಾದ ಮೇಲೆ ಕುಳಿತು ಟಿವಿ ನೋಡ್ತಾ ಇದ್ದದನ್ನು ಕಂಡ ನಿಖಿಲ್ ಅವಳ ಮುಖ ನೋಡಿದರೆ ತನ್ನ ನಿರ್ಧಾರ ಎಲ್ಲಿ ಅಲುಗಾಡ್ಬಿಡ್ತದೋ ಅಥವಾ ಎಲ್ಲಿ ನನ್ನನ್ನು ತಡಬಡಾಯಿಸಿಬಿಡ್ತಾಳೋ ಅಂತ ಹೇಳಿಬಿಟ್ಟು ಅವಳನ್ನು ಮಾತಾಡಿಸೋದನ್ನು, ಅವಳ ಕಣ್ಣಿಗೆ ಬೀಳೋದನ್ನು ತಪ್ಪಿಸಲು ಪ್ರಯತ್ನಿಸ್ತಾನೆ. ಆದರೆ ಅವಳ ಕಣ್ಣುಗಳು ಅವನನ್ನು ಹುಡುಕ್ತಾನೆ ಇದ್ವು. ನೀವು ಊಟ ಮಾಡಿದ್ರ ನಿಖಿಲ್ ಅಂತ ಭೂಮಿಕಾ ಕೇಳಿದ್ಲು. ನಿಖಿಲ್ ಒಂದು ಕ್ಷಣ ನಿಂತು ಭೂಮಿಕಾ ಕಡೆ ನೋಡದೆ ನಾನು ಇಲ್ಲ ಅಂತ ಉತ್ತರಿಸ್ತಾನೆ. ಸರಿ, ಹಾಗಾದರೆ ಮೊದಲು ಫ್ರೆಶ್ ಅಪ್ ಆಗಿ ಬನ್ನಿ, ಇಬ್ಬರು ಒಟ್ಟಿಗೆ ಕೂತು ಊಟ ಮಾಡೋಣವಾ, ನನಗೆ ತುಂಬ ಹೊಟ್ಟೆ ಹಸುವಾಗ್ತಾ ಇದೆ ಅಂತ ಅವಳು ಹೇಳಿದ್ಲು. ನಿಖಿಲ್ ಕೂಡ ಏನು ಮಾತನಾಡದೆ ಮೌನವಾಗಿಯೇ ಒಳಗೋದ. ಸ್ನಾನ ಮುಗಿಸಿ ಹೊರಬಂದ ನಿಖಿಲ್ ತನ್ನ ಕೂದಲನ್ನು ಒಣಗಿಸ್ಕೊಳ್ಳೋಕೆ ಅಂತ ಹೇಳಿ ಪ್ರಾರಂಭಿಸ್ತಾನೆ. ಕನ್ನಡಿಯ ಮುಂದೆ ನಿಂತು ಕೂದಲನ್ನು ಒಣಗಿಸ್ತಿದ್ದಾಗ ಅವನ ಮನಸ್ಸಿನಲ್ಲಿ ಒಂದು ಕಹಿ ಸತ್ಯ ಕಾಡಿತ್ತು. ಇನ್ನೇನು 2 ವರ್ಷಗಳ ನಂತರ ಭೂಮಿಕಾ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾಳೆ. ಈಗ ನಾನು ಅವಳ ಜೊತೆ ಹೆಚ್ಚು ಆತ್ಮೀಯವಾಗಿ ಏನಾದರೂ ಆಗಿಬಿಟ್ರೆ ಆಮೇಲೆ ಅವಳ ಕನೆಕ್ಷನ್ ಬಿಡೋದು, ಅವಳನ್ನು ಮರೆಯೋದು ತನಗೆ ಕಷ್ಟ ಆಗ್ಬೋದು. ತನ್ನನ್ನು ತಾನು ಅವಳಿಂದ ದೂರ ಬಿಟ್ಕೊಂಡ್ರೆ ಒಳ್ಳೆಯದು ಅಂತ ಅವನು ನಿರ್ಧರಿಸ್ತಾನೆ. ಅವನು ಹೊರಗೆ ಒಂದು ಮೇಜಿನ ಬಳಿ ಕುಳಿತನು. ಭೂಮಿಕಾ ಕೂಡ ಅವನ ಮುಂದೆ ಕುಳಿತು ತಟ್ಟೆ ಬಡಿಸಿದ್ಲು. ನಿಖಿಲ್ ತಟ್ಟೆಯನ್ನು ನೋಡುತ್ತಾ ಮೌನವಾಗಿ ತಿನ್ನಲು ಆರಂಭಿಸ್ತಾನೆ. ಹೇಗಿದ್ದೀರಾ, ಈಗ ಹುಷಾರಾಗಿದ್ದೀರಾ ಎಂದು ಭೂಮಿಕಾ ಅವನನ್ನು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ್ಲು. ಸರಿ, ಅದು ಹಾಂ ಹೌದು ಅಂತ ತುಂಬ ತಬ್ಬಿಬ್ಬಾಗಿ ಉತ್ತರಿಸಿ ನಿಖಿಲ್ ಕೆಳಗೆ ನೋಡಿನೇ ಮಾತಾಡ್ತಿದ್ದಾನೆ. ಊಟ ಮುಗ್ದಿದೆಯಾ ಅವಳು ಪ್ರಶ್ನಿಸಿದ್ಲು. ಹಾಂ ಎಂದು ನಿಖಿಲ್ ಸಣ್ಣದಾಗಿ ಗರ್ಜಿಸ್ತಾನೆ. ಭೂಮಿಕಾ ಮಾತ್ರ ಬಿಡಲಿಲ್ಲ. ತುಂಬ ತರಲೆ ಥರ ಮಾತಿಗೆ ಮಾತು ಬಳಸ್ತಾನೆ ಇದ್ಲು. ನೀವು ಅನಾರೋಗ್ಯದಿಂದ ಬಳಲ್ತಿದ್ದ ವಿಷಯವನ್ನು ನಿಮ್ಮ ತಂದೆ ಶ್ರೀರಾಜ್ ಅವರಿಗೆ ತಿಳಿಸಿದ್ದೀರಾ ಅಂತ ಕೇಳಿದ್ಲು. ಇಲ್ಲ, ನಿಖಿಲ್ ಒಂದೇ ಪದದಲ್ಲಿ ಉತ್ತರವನ್ನು ನೀಡ್ತಾ ಇದ್ದಾನೆ. ಸರಿ, ಹಾಗಾದರೆ ಇವತ್ತು ಬೆಳಗ್ಗೆ ನೀವು ತಿಂಡಿ ತಿಂದಿದ್ದೀರಾ, ಏನು ಹೇಳುವ ಮೊದಲೇ ನೀವು ಆಫೀಸಿಗೆ ಹೋಗ್ಬಿಟ್ಟಿದ್ದೀರಾ ಅಂತ ಕೇಳ್ತಿದ್ದಾಳೆ. ಭೂಮಿಕಾ ಕಾಳಜಿಯಿಂದ ಕೇಳಿದ್ಲು. ಆಗ ನಿಖಿಲ್ ಮೇಜಿನಿಂದ ದೂರ ಹೋಗ್ತಿದ್ದನು. ಆದರೆ ಇದ್ದಕ್ಕಿದ್ದಂತೆ ಒಂದು ಧ್ವನಿ ಅವನನ್ನು ನಿಲ್ಲಿಸ್ತು. ಈ ಕಡೆ ತಟ್ಟೆಗಳೊಂದಿಗೆ ನಿಂತು ಶಾಂತ ಧ್ವನಿಯಲ್ಲಿ ಹೇಳಿದ್ಲು. ನಾನು ಏನು ಮಾಡಬೇಕಂತ ಬಯಸ್ತೀನೋ ಅದನ್ನು ಮಾಡ್ತಿದ್ದೀನಿ ಮತ್ತು ನನ್ನಲ್ಲಿರುವುದರಲ್ಲಿ ನಾನು ಸಂತೋಷವನ್ನು ಕಂಡುಕೊಳ್ತೀನಿ. ನನ್ನ ಜೊತೆ ಇರುವವರನ್ನು ಖುಷಿಯಾಗಿಡಬೇಕು ಅಂತಲೇ ಭಾವಿಸ್ತೀನಿ. ಅವನು ತಿರುಗಿ ನೋಡಿದಾಗ ಅವಳ ಕಣ್ಣುಗಳಲ್ಲಿ ಅವಮಾನವಿರಲಿಲ್ಲ, ಬದಲಿಗೆ ಅಚಲವಾದ ಬದ್ಧತೆ ಮತ್ತು ಪ್ರೀತಿ ಇತ್ತು, ಕಾಳಜಿ ಇತ್ತು. ನಿನ್ನ ಈ ಕಾಳಜಿ, ಈ ಜವಾಬ್ದಾರಿ ಯಾಕೆ? ನಾನು ನಿನಗೆ ಅನ್ಯಾಯ ಮಾಡಿದ್ದೀನಿ, ಹಿಂಸೆ ಕೊಟ್ಟಿದ್ದೀನಿ, ನಿನ್ನನ್ನು ನಡೆಸಿಕೊಳ್ಳುವಂತಹ ರೀತಿಯೇ ಸರಿ ಇರಲಿಲ್ಲ. ಹಾಗೆ ನೀನು ಕೇವಲ ಇಷ್ಟ ಇಲ್ಲದ ಮದುವೆಯಾಗಿ ಬಂದವಳು, ಆದರೂ ನಿನ್ನನ್ನು ನಾನು ತುಂಬ ಕೆಟ್ಟದಾಗಿ ನಡೆಸ್ಕೊಂಡಿದ್ದೀನಿ. ಇಷ್ಟೊಂದು ಆಲೋಚನೆ ಮಾಡ್ತಿದ್ದೀಯಲ್ಲ. ಧ್ವನಿಯಲ್ಲಿ ಈ ಬಾರಿ ಸಿಟ್ಟಿರಲಿಲ್ಲ, ಬಗೆಯ ಸೋಲು ಗೊಂದಲವಿತ್ತು. ಪಾಪ. ಈ ಕಡೆ ಭೂಮಿಕಾ ನಕ್ಕು ತಟ್ಟೆಗಳನ್ನು ಅಡುಗೆ ಮನೆಯತ್ತ ಕೊಂಡೊಯ್ಯುತ್ತಾ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ನಿಖಿಲ್, ನಾನು ನಿಮಗಾಗಿ ಈ ಕೆಲಸ ಮಾಡ್ತಿಲ್ಲ. ನನ್ನ ಮನಸ್ಸಿಗೆ ಯಾವುದು ಸರಿ ಅಂತ ಅನಿಸುತ್ತೋ, ಯಾವುದರಲ್ಲಿ ನನಗೆ ನೆಮ್ಮದಿ ಸಿಗ್ತದೋ ಅದನ್ನು ನಾನು ಮಾಡ್ತಿದ್ದೀನಿ.
ಮದುವೆಯ ನಂತರ ನಾನು ನಿಮ್ಮ ಪತ್ನಿ. ಈ ಜವಾಬ್ದಾರಿಯನ್ನು ಪ್ರೀತಿಯಿಂದ ಸ್ವೀಕರಿಸಿದ್ದೇನೆ ಅಷ್ಟೆ. ನಿಖಿಲ್ ಅವಳ ಕಡೆಗೆ ಒಂದೆರಡು ಹೆಜ್ಜೆ ಇಡ್ತಾನೆ. ಆದರೆ ಇನ್ನೂ 2 ವರ್ಷಗಳ ನಂತರ ಅಂತ ಹೇಳಿ ಸುಮ್ಮನಾಗ್ತಾನೆ. ಅವನ ಮನಸ್ಸಿನಲ್ಲಿ ಈ 2 ವರ್ಷ ಎಂಬುದು ಒಂದು ಗೋಡೆಯಂತೆ ನಿಂತಿತ್ತು. ಭೂಮಿಕಾ ಅವನ ಮಾತನ್ನು ಅರಿತವಳಂತೆ. ನಾಳೆಗಳು ಹೇಗಿರ್ತಾವೋ ಯಾರಿಗೂ ಗೊತ್ತಿಲ್ಲ ನಿಖಿಲ್, ಆದರೆ ಇವತ್ತು ನಾನು ನಿಮ್ಮ ಜೊತೆಗಿದ್ದೀನಿ, ಹಾಗೆ ನಿಮ್ಮ ಜೊತೆಗೆ ಬದುಕ್ತಾ ಇದ್ದೀನಿ. ಇವತ್ತಿನ ಕ್ಷಣವನ್ನು ದಯವಿಟ್ಟು ಬದುಕಲು ಬಿಡಿ. ನಿಖಿಲ್ ಸುಮ್ಮನೆ ಅವಳನ್ನೇ ನೋಡ್ತಾ ಇದ್ದ. ತುಂಬ ವಿಚಿತ್ರ ಅನ್ನಿಸ್ತಾ ಇತ್ತು ಅವಳ ಮಾತು. ಅವನ ಕಠಿಣ ಹೃದಯದೊಳಗೆ ಎಲ್ಲೋ ಒಂದು ಕಡೆ ಮಂಜು ಕರಗತೊಡಗಿತ್ತು. ಇಷ್ಟು ದಿನ ತಾನು ಮಾಡ್ತಿದ್ದ ದೂರವಿರುವ ಆಟ ಅರ್ಥಹೀನ ಅಂತ ಅವನಿಗೂ ಯಾಕೋ ಅನಿಸುತ್ತೆ. ಆದರೆ ಆ ಅನಿಶ್ಚಿತತೆಯನ್ನು ನಿಖಿಲ್ನ ಮನಸ್ಸಿನಲ್ಲಿ ದೊಡ್ಡ ಆಲೋಚನೆಗಳ ಬಿರುಗಾಳಿ ಎದ್ದೇಳ್ತು. ಆತ ಅಲ್ಲೇ ಸ್ತಬ್ಧನಾಗಿ ನಿಂತು ಯೋಚಿಸೋಕೆ ಶುರು ಮಾಡ್ತಾನೆ. ಅವಳು ಹಾಡಿದ ಮಾತಿನ ನಿಜವಾದ ಅರ್ಥ ಏನು? ನನ್ನನ್ನು ಆರೈಕೆ ಮಾಡೋದು, ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಅಂದರೆ ಅವಳಿಗೆ ಇಷ್ಟನಾ? ಅವಳು ನನ್ನನ್ನು ಪ್ರೀತಿಸೋಕೇನಾದರೂ ಶುರು ಮಾಡಿದಾಳಾ? ನಾನು ಅವಳನ್ನು ನೇರವಾಗಿ ಕೇಳಲೇ ಬಿಡಬೇಕಾ? ಈ ರೀತಿ ಪ್ರಶ್ನೆಗಳು. ಮರುಕ್ಷಣವೇ ನಿಖಿಲ್ ತನ್ನ ತಲೆಯನ್ನು ಜೋರಾಗಿ ಕೊಡ್ಕೊಂಡ. ನೋ, ರಾಂಗಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ, ಆ ತರಹದ ಯಾವುದೇ ಮೂರ್ಖತನದ ಆಲೋಚನೆ ನನ್ನ ಮನಸ್ಸಿಗೆ ಬರಲೇಬಾರ್ದು. ಅದು ತಪ್ಪು. ನಾನು ಅವಳನ್ನು ಎಂದಿಗೂ ಪ್ರೀತಿಸೋಕೆ ಸಾಧ್ಯ ಇಲ್ಲ ಮತ್ತು ಪ್ರೀತಿಸಬಾರ್ದು ಅನ್ನೋದನ್ನು ನಾನು ಪದೇ ಪದೇ ನೆನ್ಪಿಟ್ಕೊಳ್ಬೇಕು ನಿಖಿಲ್ ಅಂತ. ಅಷ್ಟೇ, ನಾನು ಅವಳನ್ನು ಪ್ರೀತಿಸೋದಿಲ್ಲ. ಇದು ಕೇವಲ ಒಂದು ಒಪ್ಪಂದ ಎಂದು ತನ್ನ ಬಡ್ಕೊಳ್ತಿದ್ದ ಹೃದಯಕ್ಕೆ ಆತ ಬಲವಾಗಿ ಸುಳ್ಳು ಹೇಳ್ಕೊಳ್ತಾ ಸಮಾಧಾನ ಮಾಡ್ತಿದ್ದ. ಆದರೆ ಅವನ ಮನಸ್ಸು ಮಾತ್ರ ಇಡೀ ರಾತ್ರಿ ಭೂಮಿಕಾಳ ಆಲೋಚನೆಯಲ್ಲೇ ಸುತ್ತಾ ಇತ್ತು. 2 ದಿನಗಳ ನಂತರ ಬೆಳಗಿನ ಉಪಹಾರ ಸಮಯದಲ್ಲಿ ನಿಖಿಲ್ ತುಂಬ ಗಂಭೀರವಾಗಿಯೇ ಕಾಣ್ತಾ ಇದ್ದ. ಆತ ಕಾಫಿ ಕಪ್ ಕೆಳಗಿಟ್ಟು ಭೂಮಿಕಾಳನ್ನು ನೋಡುತ್ತಾ, ಭೂಮಿಕಾ, ಇವತ್ತು ಸಂಜೆ ನಗರದ ಪ್ರತಿಷ್ಠಿತ ಆಸ್ಪತ್ರೆಯೊಂದು ದೊಡ್ಡ ಬಿಸ್ನೆಸ್ ಪಾರ್ಟಿಯನ್ನು ಆಯೋಜಿಸಿದೆ. ನೀನಿವತ್ತು ನನ್ನೊಂದಿಗೆ ಕಾರ್ಯಕ್ರಮಕ್ಕೆ ಬರಬೇಕಾಗತ್ತೆ, ಬರ್ತೀಯಾ ಅಂತ ಕೇಳ್ತಾನೆ. ಓ ಹೌದಾ, ಆದರೆ ಇದ್ದಕ್ಕಿದ್ದಂತೆ ಪಾರ್ಟಿಗಾ? ಭೂಮಿಕಾ ಕುತೂಹಲದಿಂದ ಕೇಳಿದ್ಲು. ಹೌದು, ಈ ಪಾರ್ಟಿಯಲ್ಲಿ ಬಿಸ್ನೆಸ್ ಜಗತ್ತಿನ ಪ್ರಭಾವಿ ದಂಪತಿಗಳಾದ ಶ್ರೀ ಮತ್ತು ಶ್ರೀಮತಿ ಕಾಸ್ಬೆ ಭಾಗವಹಿಸ್ತಾ ಇದ್ದಾರೆ. ನಾನು ಈಗ ಕೆಲಸ ಮಾಡ್ತಿರುವಂತಹ ನನ್ನ ಹೊಸ ಮೆಗಾ ಪ್ರಾಜೆಕ್ಟ್ನಲ್ಲಿ ಅವರು ದೊಡ್ಡ ಮೊತ್ತದ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿಬಿಟ್ಟು ನಾನು ಬಯಸ್ತೀನಿ. ಸೊ ಹಾಗಾಗಿ ಇದು ಅನಿವಾರ್ಯ. ಇದಕ್ಕೂ ಮುಂಚೆ ನಾನು ಮಾಡಿದ ಇಂದಿನ ಪ್ರಾಜೆಕ್ಟ್ನಲ್ಲೂ ಅವರು ಹೂಡಿಕೆ ಮಾಡಬೇಕಿತ್ತು. ಆದರೆ ಅವರು ನನ್ನನ್ನು ವೈಯಕ್ತಿಕವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿಯಲ್ಲ ಅಥವಾ ನನ್ನ ವ್ಯಕ್ತಿತ್ವ ಸರಿಯಿಲ್ಲ ಅಂತ ಅವರು ತಪ್ಪು ತಿಳ್ಕೊಂಡಿದ್ರು. ಸೊ ಹಾಗಾಗಿ ಆ ಒಪ್ಪಂದವನ್ನು ತಿರಸ್ಕರಿಸಿದ್ರಂತೆ. ಆದರೆ ಈ ಹೊಸ ಪ್ರಾಜೆಕ್ಟ್ ನನಗೆ ತುಂಬ ಮುಖ್ಯ. ಹಾಗಾಗಿ ನಾನು ಏನು ಅಂತ ಅವ್ರಿಗೆ ತೋರಿಸಲೇಬೇಕು. ಹಾಗಾಗಿ ಇವತ್ತು ಪಾರ್ಟಿಯಲ್ಲಿ ನಾವು ಅವರನ್ನು ಭೇಟಿಯಾದಾಗ ಅವರನ್ನು ಮತ್ತು ಮುಖ್ಯವಾಗಿ ಅವರ ಹೆಂಡತಿಯನ್ನು ಮನವೊಲಿಸಲು ನೀನು ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಿಖಿಲ್ ತನ್ನ ಇಡೀ ಬಿಸ್ನೆಸ್ ಪ್ಲ್ಯಾನನ್ನು ಬಿಚ್ಚಿಡ್ತಾನೆ. ಸರಿ ನಿಖಿಲ್, ನಾನು ಖಂಡಿತ ಬರ್ತೇನೆ. ಆದರೆ ಒಬ್ಬ ಬಿಸ್ನೆಸ್ ಮ್ಯಾನನ್ನು ಒಪ್ಪಿಸಲು ನನ್ನಿಂದ ಏನು ಮಾಡಲು ಸಾಧ್ಯ ಇಲ್ಲ ಅಂತ ನನಗನ್ಸುತ್ತೆ, ಭೂಮಿಕಾ ಸಂಶಯದಿಂದ ಕೇಳಿದ್ಲು. ನಿಖಿಲ್ ಮುಗುಳ್ನಕ್ಕು, ಹಣದ ಹಿಂದೆ ಓಡುವಂತಹ ಕಠೋರ ಮನುಷ್ಯನಲ್ಲ. ನನಗೂ ಒಂದು ಸುಂದರವಾದ ಕುಟುಂಬ ಇದೆ. ನಾನು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಅಂತ ಅವ್ರಿಗೆ ಗೊತ್ತಾಗಬೇಕು. ಶ್ರೀ ಕಾಸ್ಬೆ ಅವರು ತಮ್ಮ ಹೆಂಡತಿಯನ್ನು ಅಪಾರವಾಗಿ ಪ್ರೀತಿಸ್ತಾರೆ. ಯಾವುದೇ ಒಂದು ದೊಡ್ಡ ಬಿಸ್ನೆಸ್ ನಿರ್ಧಾರ ತೊಗೋಬೇಕಾದ್ರೂ ಅವ್ರ ಸಲಹೆಯನ್ನು ಖಂಡಿತ ಕೇಳ್ತಾರೆ. ಹಾಗಾಗಿ ನೀವು ಶ್ರೀಮತಿ ಕಾಸ್ಬೆ ಹತ್ರ ನನ್ನ ಪ್ರೀತಿಯಿಂದ ಮಾತಾಡಿ ಅವರ ಮನಸ್ಸನ್ನು ಗೆಲ್ಲೋಕ್ಕೆ ಪ್ರಯತ್ನ ಮಾಡಬೇಕು. ಅವನ ಮಾತನ್ನು ಕೇಳಿ ಭೂಮಿಕಾಳ ಮುಖದಲ್ಲಿ ಒಂದು ಸಣ್ಣ ಮುದ್ದಾದ ಮುಗುಳ್ನಗೆ ಮೂಡಿತ್ತು. ಆಕೆ ಸಮ್ಮತಿಯಿಂದ ಸೂಚಕವಾಗಿ, ಸರಿ ನಿಖಿಲ್, ನಾನು ನನ್ನ ಕಡೆಯಿಂದ ಪೂರ್ತಿ ಪ್ರಯತ್ನ ಖಂಡಿತ ಮಾಡ್ತೀನಿ ಅಂತ ತಲೆಯಾಡಿಸಿದ್ಲು. ಸಂಜೆ ಸರಿಯಾಗಿ 7 ಗಂಟೆಗೆ ಇಬ್ಬರು ಭವ್ಯವಾಗಿ ಅಲಂಕೃತಗೊಂಡಿದ್ದಂತಹ ಆ ಪಾರ್ಟಿ ಹಾಲ್ ಅದ್ಧೂರಿಯಾಗಿ ಎಂಟ್ರಿಯನ್ನು ಕೊಡ್ತಾರೆ. ಬ್ಲ್ಯಾಕ್ ಸೂಟ್ನಲ್ಲಿ ನಿಖಿಲ್ ರಾಜಕುಮಾರನಂತೆ ಕಂಗೊಳಿಸ್ತಾ ಇದ್ದರೆ, ಸಾಂಪ್ರದಾಯಿಕ ಉಡುಪಿನಲ್ಲಿ ಭೂಮಿಕಾ ಅಪರಂಜಿ ದೇವತೆಯಂತೆ ಎಲ್ಲರ ಗಮನ ಸೆಳೀತಾ ಇದ್ಲು. ಒಳಗೆ ಬಂದ ತಕ್ಷಣ ನಿಖಿಲ್ ತನ್ನ ಹೆಂಡತಿಯನ್ನು ಅಲ್ಲಿ ಬಂದಿದ್ದಂತಹ ಕೆಲವು ಪ್ರಮುಖ ಉದ್ಯಮಿಗಳಿಗೆ ಅತ್ಯಂತ ಹೆಮ್ಮೆಯಿಂದ ಪರಿಚಯಿಸಿದ. ತದನಂತರ ಅವನ ಕಣ್ಣುಗಳು ಈ ಪಾರ್ಟಿಯ ಮುಖ್ಯ ಆಕರ್ಷಣೆಯಾಗಿದ್ದ ಆ ದಂಪತಿಗಳನ್ನು ಗುರುತಿಸಿದ್ವು. ಭೂಮಿಕಾ, ಇವರೇ ಶ್ರೀ ಮತ್ತು ಶ್ರೀಮತಿ ಕಾಸ್ಬೆ ಎನ್ನುತ್ತಾ ನಿಖಿಲ್ ಭೂಮಿಕಾಳ ಕೈ ಹಿಡಿದು ಅವರ ಹತ್ತಿರ ಹೆಜ್ಜೆ ಹಾಕ್ತಾ, ನಮಸ್ಕಾರ ಮಿಸ್ಟರ್ ರಾಜ್. ಉದ್ಯಮಿ ಶ್ರೀ ಕಾಸ್ಬೆ ಅವರು ತಮ್ಮ ಪತ್ನಿಯೊಂದಿಗೆ ನಗುತ್ತಾ ಮುಂದೆ ಬಂದು ನಿಖಿಲ್ ಜೊತೆ ಅತ್ಯಂತ ಆತ್ಮೀಯವಾಗಿ ಕೈಯನ್ನು ಕುಲುಕ್ತಾರೆ. ನಂತರ ನಿಖಿಲ್ನ ಪಕ್ಕದಲ್ಲೇ ದೇವತೆಯಂತೆ ನಿಂತಿದ್ದ ಭೂಮಿಕಾಳನ್ನು ನೋಡಿ ಕುತೂಹಲದಿಂದ, ನಿನ್ನ ಪಕ್ಕದಲ್ಲಿ ನಿಂತಿರುವ
ಈ ಸುಂದರ ಹುಡುಗಿ ಯಾರು ನಿಖಿಲ್? ನಿನ್ನ ಗರ್ಲ್ ಫ್ರೆಂಡ್ ಅಥವಾ ಗೆಳತಿಯಾ ಅಂತ ಕಾಸ್ಬೆ ಕೂಡ ಕೇಳ್ತಾರೆ. ನಿಖಿಲ್ ಅತ್ಯಂತ ಹೆಮ್ಮೆಯಿಂದ ಭೂಮಿಕಾಳ ಸೊಂಟದ ಮೇಲೆ ಕೈಯಿಟ್ಟು ತನ್ನತ್ತ ಎಳೆದುಕೊಂಡು, ಇವಳು ನನ್ನ ಹೆಂಡತಿ ಭೂಮಿಕಾ, ಇದು ಜಗತ್ತಿಗೆ ಸಾರುವಂತೆ ಅವಳನ್ನು ಪರಿಚಯಿಸ್ತಾನೆ. ನಮಸ್ಕಾರ. ಭೂಮಿಕಾ ತನ್ನ ಕೈಗಳನ್ನು ಜೋಡಿಸಿ ಅತ್ಯಂತ ನಯವಾಗಿ ವಿಧೇಯತೆಯಿಂದ ದಂಪತಿಗಳನ್ನು ಸ್ವಾಗತಿಸ್ತಾಳೆ. ವಾವ್ ನಿಖಿಲ್, ನಿನ್ನ ಹೆಂಡತಿ ನಿಜಕ್ಕೂ ಅದ್ಭುತ ಸುಂದರಿ. ಸಾಂಪ್ರದಾಯಿಕವಾಗಿ ತುಂಬ ಕ್ಯೂಟ್ ಆಗಿದ್ದಾಳೆ. ಇಂತಹ ಹೆಂಡತಿಯನ್ನು ಪಡೆಯಲು ನೀನು ನಿಜವಾಗಿ ತುಂಬ ಅದೃಷ್ಟಶಾಲಿ ಗೊತ್ತಾ ಎಂದು ಕಾಸ್ಬೆ ಮನಸ್ಸಾರೆ ಹೊಗಳುತ್ತಾರೆ. ಅವರು ಮಾತನಾಡುತ್ತಿರುವಾಗಲೇ ಪಾರ್ಟಿ ಹಾಲ್ನ ಇನ್ನೊಂದು ಕಡೆಯಿಂದ ಪ್ರಮುಖ ಉದ್ಯಮಿಯೊಬ್ಬರು ಬಂದು ನಿಖಿಲ್ ಮತ್ತು ಶ್ರೀ ಕಾಸ್ಬೆ ಅವರನ್ನು ಬಿಸ್ನೆಸ್ ಚರ್ಚೆಗಂತ ಹೇಳಿಬಿಟ್ಟು ಕರೀತಾರೆ. ನೋಡಿ ಶ್ರೀಮತಿ ಕಾಸ್ಬೆ, ನೀವಿಬ್ಬರು ಮಹಿಳೆಯರು ಇಲ್ಲೇ ನಿಂತು ಮಾತಾಡ್ಕೊತಾ ಇರಿ. ಬನ್ನಿ ಮಿಸ್ಟರ್ ರಾಜ್, ನಾವು ಈ ಕಡೆ ಹೋಗಿ ಬರೋಣ ಅಂತ ಅನ್ನುತ್ತಾ ಕಾಸ್ಬೆ ಅವರು ನಿಖಿಲ್ನನ್ನು ಕರೆದುಕೊಂಡು ಹೊರಡ್ತಾರೆ. ಹೋಗುವಾಗ ನಿಖಿಲ್ ತನ್ನ ಕಣ್ಣುಗಳಿಂದಲೇ ಶ್ರೀಮತಿ ಕಾಸ್ಬೆ ಅವರನ್ನು ಸಂಭಾಳಿಸು ಅಂತ ಭೂಮಿಕಾಗೆ ಸಡನ್ನಾಗಿ ಸೈನ್ ಮಾಡಿ ಹೊರಡ್ತಾನೆ. ಇಂದಿನ ಐಸ್ ಸೊಸೈಟಿ ಪಾರ್ಟಿಗಳಲ್ಲಿ ಭಾಗವಹಿಸಿದ ಕೆಲವು ಪ್ರಭಾವಿ ಮಹಿಳೆಯರು ಸಹ ಆ ಗುಂಪಿನಲ್ಲಿ ಇದ್ದರೂ ಕೂಡ ಅವರಲ್ಲಿ ಇಬ್ಬರು ಶ್ರೀಮಂತ ಮಹಿಳೆಯರು ಮುಗುಳ್ನಗುತ್ತಾ ಬಂದು ಭೂಮಿಕಾ ಮತ್ತು ಶ್ರೀಮತಿ ಕಾಸ್ಬೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಅವರಲ್ಲಿ ಒಬ್ಬ ಮಹಿಳೆ ಭೂಮಿಕಾಳ ಡ್ರೆಸ್ಸಿಂಗ್ ಸೆನ್ಸ್ ನೋಡಿ ಪ್ರಭಾವಿತಳಾಗಿ, ಭೂಮಿಕಾ, ನೀನು ಇವತ್ತು ಪಾರ್ಟಿಯಲ್ಲಿ ಎಲ್ಲರಿಗಿಂತ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ, ತುಂಬ ಯೂನಿಕ್ ಆಗಿ. ನಿನ್ನ ಮುಖದ ಕಳೆಯನ್ನು ನೋಡ್ತಿದ್ರೆ ಬಿಲಿಯನರ್ ನಿಖಿಲ್ ರಾಜ್ ನಿನ್ನನ್ನು ಹೆಂಡತಿಯಾಗಿ ತುಂಬ ಪ್ರೀತಿಯಿಂದ ಅತ್ಯಂತ ರಾಜಕುಮಾರಿ ಥರ ನಡೆಸ್ಕೊಳ್ತಾನೆ ಅಂತ ಅನಿಸುತ್ತೆ, ಹೌದಾ ಅಂತ ರೆಡಿಕೇಲಾಗಿ ಕೇಳಿದ್ಲು. ಭೂಮಿಕಾ ಒಂದು ಕ್ಷಣವೂ ತಡ ಮಾಡದೆ ಮುಖದಲ್ಲಿ ಪ್ರೀತಿಯ ಮಂದಸ್ಮಿತ ನಗು ಬೀರುತ್ತಾ, ಹೌದು, ಅವರು ನನ್ನ ಜಗತ್ತಿನಲ್ಲೇ ಎಲ್ಲರಿಗಿಂತ ತುಂಬ ಅಂದರೆ ತುಂಬ ಪ್ರೀತಿಸ್ತಾರೆ, ಅದು ಅತ್ಯಂತ ಹೆಮ್ಮೆಯಿಂದ ಉತ್ತರಿಸ್ತಾಳೆ. ಅವಳ ಅದೃಢವಾದ ಮಾತನ್ನು ಕೇಳಿ ಅಲ್ಲಿದ್ದ ಮಹಿಳೆಯೊಬ್ಬಳು ತುಂಬ ಆಶ್ಚರ್ಯದಿಂದ, ಓ ಇದು ನಿಜಾನ ಅನ್ನೋ ರೀತಿಯಲ್ಲಿ, ಓ ಮೈ ಗಾಡ್, ಇದು ಶ್ರೀ ನಿಖಿಲ್ ಅವರಿಂದ ಸಂಪೂರ್ಣವಾಗಿ ಅನಿರೀಕ್ಷಿತವಾದದ್ದು. ಬಿಸ್ನೆಸ್ ಜಗತ್ತಿನಲ್ಲಿ ಅವರ ಕಠೋರ ಸ್ವಭಾವ ಸಿಟ್ಟನ್ನು ನೋಡಿದವರೆಲ್ಲರೂ ಅವರು ಮದುವೆಯ ನಂತರ ಹೆಂಡತಿಯನ್ನು ಇಷ್ಟು ಚೆನ್ನಾಗಿ ಇಷ್ಟು ಮೃದುವಾಗಿ ನಡೆಸ್ಕೊಳ್ತಾರೆ ಅಂತ ಹೇಳಿ ಖಂಡಿತ ಊಹೆನೂ ಮಾಡಿರಲಿಲ್ಲ, ಭಾವಿಸೂ ಇರಲಿಲ್ಲ ಅಂತ ಹೇಳ್ತಾಳೆ. ವದಂತಿಗಳನ್ನು ನೆನಪಿಸಿಕೊಳ್ಳುತ್ತಾ ಭೂಮಿಕಾ ತಕ್ಷಣವೇ ನಿಖಿಲ ಗೌರವವನ್ನು ಎತ್ತಿ ಹಿಡಿಯುವಂತೆ ಜಾಣ್ಮೆಯಿಂದ ಹೇಳಿದ್ಲು. ವಾಸ್ತವವಾಗಿ ಹೊರಗಿನವರೆಲ್ಲರೂ ಕೂಡ ಕೇವಲ ವದಂತಿಗಳನ್ನು ಮತ್ತು ಸುಳ್ಳು ಸುದ್ದಿಗಳನ್ನು ನಂಬಿರ್ತಾರೆ. ಆದರೆ ನಾನು ಅವರ ಹೆಂಡತಿಯಾಗಿ ಪ್ರತಿದಿನ ಅವರೊಂದಿಗೆ ವಾಸಿಸ್ತೇನೆ. ಅವನ ನಿಜವಾದ ಬಂಗಾರದಂತಹ ಮನಸ್ಸು ನನಗೆ ಮಾತ್ರ ಗೊತ್ತು. ಅವರು ಇತ್ತೀಚೆಗೆ ತಮ್ಮ ಹೊಸ ಮೆಗಾ ಪ್ರಾಜೆಕ್ಟ್ ಕೆಲಸದಲ್ಲಿ ಹಗಲಿರುಳು ತುಂಬ ಕಾರ್ಯನಿರತರಾಗಿದ್ದರು. ನನಗಾಗಿ ಮತ್ತು ನನ್ನ ಸಂಸಾರಕ್ಕಾಗಿ ಯಾವಾಗಲೂ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟೇ ಇಟ್ಟಿರ್ತಾರೆ. ನನ್ನನ್ನು ಎಂದಿಗೂ ಕೂಡ ಕಡೆಗಣಿಸೋದಿಲ್ಲ ಅಂದ್ಲು ಶ್ರೀಮತಿ ಕಾಸ್ಬೆ ಅವರ ಕಣ್ಣುಗಳನ್ನು ನೋಡುತ್ತಾ. ಭೂಮಿಕಾಳ ಮುಖದಲ್ಲಿದ್ದ ಆ ಸತ್ಯ ಮತ್ತು ನಿಖಿಲ್ ಮೇಲಿರುವಂತಹ ಅಪಾರವಾದ ಗೌರವವನ್ನು ಕಂಡು ಶ್ರೀಮತಿ ಕಾಸ್ಬೆ ಅವರ ಮನಸ್ಸು ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಅಲ್ಲಿದ್ದಂತಹ ಮಹಿಳೆಯರು, ವಾವ್ ಭೂಮಿಕಾ, ನೀನು ನಿಜವಾಗಿಯೂ ತುಂಬ 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 ಅದೃಷ್ಟವಂತೆ. ಅಷ್ಟೇ ಅಲ್ಲ, ಶ್ರೀಮತಿ ಕಾಸ್ಬೆ ಅವರು ತಮ್ಮ ಜೀವನದಲ್ಲಿ ಪ್ರೀತಿಸಿದ ಮೊದಲ ಮತ್ತು ಏಕೈಕ ಹುಡುಗಿ ನಾನೇ. ಹಾಗಾಗಿ ಈ ವಿಷಯದಲ್ಲಿ ನಾನು ಖಂಡಿತವಾಗಿಯೂ ತುಂಬ ಅಂದರೆ ತುಂಬ ಅದೃಷ್ಟಶಾಲಿ ಅಂತ ಹೇಳಿ ಭೂಮಿಕಾ ಕೂಡ ನಾಚಿಕೆಯಿಂದಲೇ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾಳೆ. ಆಕೆಯ ಮಾತುಗಳನ್ನು ಕೇಳಿ ಶ್ರೀಮತಿ ಕಾಸ್ಬೆ ಮತ್ತು ಅಲ್ಲಿದ್ದ ಇತರ ಮಹಿಳೆಯರು ತುಂಬ ಪ್ರಭಾವಿತರಾದರು. ಅವರುಗಳು ಬಹಳ ಹೊತ್ತಿನವರೆಗೆ ಸಂಸಾರ ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇದ್ದರು. ಮತ್ತೊಂದೆಡೆ ನಿಖಿಲ್ ಮತ್ತು ಶ್ರೀ ಕಾಸ್ಬೆ ನಡುವೆ ಮಾತುಕತೆ ಮುಂದುವರಿತಾನೆ ಇತ್ತು. ಈ ಹೊಸ ಮೆಗಾ ಪ್ರಾಜೆಕ್ಟ್ಗೆ ತನಗೆ ಕಾಸ್ಬೆ ಅವರ ಹೂಡಿಕೆ ಎಷ್ಟು ಮುಖ್ಯ ಎಂಬುದು ನಿಖಿಲ್ನಿಗೆ ಚೆನ್ನಾಗಿ ತಿಳಿದಿತ್ತು. ಆತ ನೇರವಾಗಿ ಹಣದ ವಿಷಯ ಎತ್ತದಿದ್ದರೂ ತನ್ನ ಪ್ರಾಜೆಕ್ಟ್ನ ಭವಿಷ್ಯದ ಪ್ಲ್ಯಾನ್ ಬಗ್ಗೆ ಅತ್ಯಂತ ಚಾಣಾಕ್ಷತನದಿಂದ ವಿವರಿಸೋಕೆ ಶುರು ಮಾಡ್ತಾನೆ. ಬಹಳ ಹೊತ್ತು ಬಿಸ್ನೆಸ್ ಮಾತನಾಡಿದ ನಂತರ ಪಾರ್ಟಿಯಲ್ಲಿದ್ದವರೆಲ್ಲರೂ ರಾತ್ರಿಯ ಊಟದ ಕಡೆಗೆ ಹೆಜ್ಜೆ ಹಾಕ್ತಾರೆ. ಇಲ್ಲಿವರೆಗೆ ಕತೆ ಮುಗಿತು. ನೆಕ್ಸ್ಟ್ ಮುಂದುವರೆದ ಭಾಗವನ್ನು ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆನ್ ಮಾಡಿಟ್ಕೊಳ್ಳಿ. ಧನ್ಯವಾದ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ.